ಅಷ್ಟೇ ನಮ್ಮ ಎಲ್ರಿಗೂ ನಮಸ್ಕಾರ. ಇವರು ರೊಟ್ಟಿನ ಯಾವ ರೀತಿ ಬಡಿದು ಮಾಡ್ತಾರೆ ನೋಡಿ, ಅದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ. ಹಾಗೆ ಇದ್ರ ರಿಲೇಟೆಡ್ ಒಂದು ಜನಪದ ಹಾಡು ಹಾಡೋಣ ಅಂತ ಅನಿಸಿ ನಾನೇ ಹಾಡು ಬರೆದು ಹಾಡ್ತಾ ಇದ್ದೀನಿ. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ರೊಟ್ಟಿ ಮಾಡ್ತೀನಿ, ಆದರೆ ನನಗೆ ಬಡಿದು ರೊಟ್ಟಿ ಮಾಡೋಕ್ಕೆ ಬರಲ್ಲ. ಇವರು ರೊಟ್ಟಿ ಮಾಡೋದನ್ನ ನೋಡುವಾಗ ನನಗೂ ಸ್ವಲ್ಪ ಐಡಿಯಾ ಬಂತು, ಓಕೆ ಯಾವ ರೀತಿ ಮಾಡಿದ್ರೆ ನಾವು ರೊಟ್ಟಿನ ಬಡಿದು ಮಾಡೋಕ್ಕೆ ಬರುತ್ತೆ ಅಂತ. ನನಗೆ ಯಾವ ರೀತಿ ಹೆಲ್ಪ್ ಆಯಿತು ಅದೇ ಥರ ಬೇರೆಯವ್ರಿಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಹಾಗೆ ಕಟ್ಟಿಗೆ ಒಲೆ ಮೇಲೆ ಯಾವುದೇ ಅಡುಗೆ ಮಾಡಿದ್ರೂ ಅದು ತುಂಬ ರುಚಿಯಾಗಿ ಬರುತ್ತೆ ಅಂತ ಹೇಳ್ತಾರೆ, ಅದು ನಿಜ ಕೂಡ. ನಾನು ಎಲ್ರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಅದು ಬರಲ್ಲ ಇದು ಬರಲ್ಲ ಅಂತ ನಮಗೆ ನಾವೇ ಹಂಚ್ಕೊಂಡು ಕೂತ್ಕೊಂಡ್ರೆ ನಮ್ಮ ಕೈಲಿ ಏನೂ ಕಲಿಯೋಕ್ಕಾಗಲ್ಲ. ನಾವೇನಾದರೂ ಹೊಸದು ಟ್ರೈ ಮಾಡುವಾಗ ಅಥವಾ ಕಲಿಯುವಾಗ ಮಿಸ್ಟೇಕ್ಸು 100% ಆಗೇ ಆಗುತ್ತೆ. ಆ ತಪ್ಪುಗಳನ್ನ ಸರಿ ಮಾಡಿಕೊಂಡೇ ನಾವು ಹೊಸ ವಿಚಾರಗಳನ್ನ ಕಲಿಯೋಕ್ಕಾಗೋದು. ಹಾಗಾಗಿ ತಪ್ಪಾಗತ್ತೆ ಬರಲ್ಲ ಅಂತ ಕೂತ್ಕೊಳ್ಳೋದ್ರ ಬದಲು ನಾವು ಮುನ್ನುಗ್ಗಿ ಮಾಡೋದ್ರಿಂದ ನಮಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಜನಪದ ಗೀತೆ ನಿಮಗೋಸ್ಕರ. ರೊಟ್ಟಿ ಮಾಡಕ್ಕೆ ಕುಂತಾರವ್ವ, ರೊಟ್ಟಿ ಮಾಡಕ್ಕೆ ಕುಂತಾರ, ಯಾರು ಕುಂತಾರ ನೋಡವ್ವ, ರೊಟ್ಟಿ ಮಾಡಕ್ಕೆ ಯಾರು ಕುಂತಾರ ನೋಡವ್ವ, ಮನಿ ಯಜಮಾನಿ ರೊಟ್ಟಿ ಮಾಡಕ್ಕೆ ಕುಂತಾಳವ್ವ ಮನಿ ಯಜಮಾನಿ. ಬಿಸಿ ನೀರಿನಾಗ ಜೋಳದ ಹಿಟ್ಟ ಹಾಕಿ ಜಿಗುಟ ಮಾಡುತ್ತಾಳ, ಬಿಸಿ ನೀರಿನಾಗ ಜೋಳದ ಹಿಟ್ಟ ಹಾಕಿ ಜಿಗುಟ ಮಾಡುತ್ತಾಳ, ಉಜ್ಜಿ ತಿಕ್ಕುತ್ತಾಳ, ರೊಟ್ಟಿ ಹಿಟ್ಟ ನಾದುತ್ತಾಳ, ಉಜ್ಜಿ ತೆಗಿತಾಳ, ರೊಟ್ಟಿ ಹಿಟ್ಟು ಮಾಡುತ್ತಾಳ, ಜಿಗುಟ ತಿಕ್ಕಿ ಬೆಣ್ಣಿ ಹಂಗ ಮಾಡ್ಯಾಳ ಹಿಟ್ಟ, ಜಿಗುಟ ತಿಕ್ಕಿ ಬೆಣ್ಣಿ ಹಂಗ ಮಾಡ್ಯಾಳ ಹಿಟ್ಟ, ಟಪ ಟಪ ಬಡಿದು ಬಿಸಿ ಹಂಚಿನಾಗ ಹಾಕಿ ರೊಟ್ಟಿ ಸುಡ್ತಾಳ, ಬಿಸಿ ಹಂಚಿನಾಗ ಹಾಕಿ ರೊಟ್ಟಿ ಸುಡ್ತಾಳ, ಬುರಿ ರೊಟ್ಟಿ ಯಾರಿಗ್ ಬೇಕು ಬರ್ರಿ, ಬುರಿ ರೊಟ್ಟಿ ಯಾರಿಗ್ ಬೇಕು ಬರ್ರಿ, ಹೊಟ್ಟಿ ತುಂಬ ತಿಂದು ಹೋಗು ಬರ್ರಿ. ಈ ಹಾಡು ನಾನು ಇನ್ಸ್ಟಂಟಲ್ಲಿ ಬರೆದು ಹಾಡಿರೋದು. ನನಗೆ ಆ್ಯಕ್ಚುಲಿ ನಾನು ಸಂಗೀತನೂ ಕಲ್ತಿಲ್ಲ, ನನಗೆ ಹಾಡು ಏನೂ ಅಷ್ಟು ಗೊತ್ತಿಲ್ಲ. ಬಟ್ ಜನಪದ ಗೀತೆ ಅಂದಮೇಲೆ ಅದಕ್ಕೆ ನಾವು ಯಾವ ರಾಗನಾದರೂ ಕೊಡಬಹುದು, ಹಾಗೆ ಈ ರೀತಿ ಹಾಡು ಬರಿಬೋದು ಅಂತ ಅನಿಸಿ ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಹಾಗಂತ ಇದು ಎಲ್ಲರಿಗೂ ಇಷ್ಟ ಆಗತ್ತೆ ಅಥವಾ ಎಲ್ಲರಿಗೂ ಇಷ್ಟ ಆಗಲ್ಲ ಅಂತ ಇಲ್ಲ. ಹಾಗಂತ ನಾನು ನನ್ನ ಪ್ರಯತ್ನ ಬಿಡಬಾರ್ದು ಅಲ್ವಾ. ಹಾಗಾಗಿ ಇದೊಂದು ಟ್ರೈ ಮಾಡಿದ್ದೀನಿ, ಹೇಗನ್ನಿಸ್ತು ಅಂತ ನನಗೆ ತಿಳಿಸಿ. ತುಂಬ ಜನಕ್ಕೆ ರೊಟ್ಟಿ ಯಾವ ಥರ ನಾದಬೇಕು, ಬಡಿಯೋ ರೊಟ್ಟಿ ಬರಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಎಲ್ಲೂ ಜಾಸ್ತಿ ಸ್ಕಿಪ್ ಮಾಡಿದೆ, ಪ್ರಾಪರಾಗಿ ಅವರು ಮಾಡಿರೋದು ಎಲ್ಲ ವಿಡಿಯೋನೂ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಹೋಪ್ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಒಂದು ಐಡಿಯಾ ಸಿಗ್ಬೋದು ಯಾವ ರೀತಿ ನಾವು ರೊಟ್ಟಿನ ಬಡಿದು ಮಾಡ್ಬೋದು ಅಂತ. ರೊಟ್ಟಿನ ನಾವು ಬೇಯಿಸೋದ್ರಲ್ಲೂ ಒಂದು ಟೆಕ್ನಿಕ್ ಇದೆ. ರೊಟ್ಟಿನ ತುಂಬ ಒತ್ತಿ ಬೇಯಿಸಿದ್ರೆ ರೊಟ್ಟಿ ರೋಸ್ಟ್ ಆಗುತ್ತೆ, ಏರ್ ಆಗುತ್ತೆ, ಅಂದರೆ ಖಡಕ್ ರೊಟ್ಟಿ ಅಂತಾರಲ್ಲ ಆ ಥರ. ತುಂಬ ಒತ್ತದೇ ಬೇಯಿಸಿದ್ರೆ ರೊಟ್ಟಿ ತುಂಬ ಸಾಫ್ಟಾಗಿ ಮೆತ್ತಗೆ ಬರುತ್ತೆ. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ. ಅದೇ ಥರ ಯಾವುದೇ ವಿಚಾರಗಳು ಹೊಸದಿದ್ದಾಗ ಬ್ರಹ್ಮವಿದ್ಯೆ, ಅದನ್ನ ನಾವು ಕಲಿತಾದ್ಮೇಲೆ ಅದು ಕೋತಿ ವಿದ್ಯೆ. ಕರೆಕ್ಟ್ ಅಲ್ವಾ?
ಥರ ರೊಟ್ಟಿ ಮಾಡೋದನ್ನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಆ ರೊಟ್ಟಿ ಬಡಿಯೋ ಶಬ್ದ, ಹಾಗೆ ಅಲ್ಲಿ ನೋಡಿ ಒಲೆ ಯಾವ ಥರ ಉರಿತಾ ಇದೆ. ಇದು ಇವಾಗಲಂತೂ ಕಟ್ಟಿಗೆ ಒಲೆ ತುಂಬ ಕಡೆ ಕಡಿಮೆ ಆಗಿದೆ. ಆ್ಯಕ್ಚುಲಿ ಹೊಸ ಜನ್ರೇಷನ್ಗೆ ಕಟ್ಟಿಗೆ ಒಲೆ ಅಂದರೆ ಏನು ಅಂತಲೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ. ಹಿಟ್ಟನ್ನ ಜರಡಿ ಹಿಡಿಯೋ ರೀತಿ ಆಗಿರ್ಬೋದು, ಇದೆಲ್ಲ ಒಂಥರ ನಾವು ಹಳ್ಳಿ ಕಡೆ ಹೋದಾಗ ಅದೆಲ್ಲ ನಮಗೆ ಸಿಟಿಯಿಂದ ಅಲ್ಲಿ ಹೋದಾಗ ಎಲ್ಲ ಒಂಥರ ಸ್ಪೆಷಲ್ ಅನಿಸ್ತಾ ಇರುತ್ತೆ. ರೊಟ್ಟಿ ಹಿಟ್ಟನ್ನ ನೋಡಿ ಎಷ್ಟು ಸಾಫ್ಟಾಗಿ ನಾದಿದ್ದಾರೆ ಅಂತ. ಚಲೋ ಹೊತ್ತಿಗೆ ಮಾಡ್ಕೊಂತ ಬರ್ತೈತಿ. ಬಡವಳ ನೀವು ಹಚ್ಕೊಂಡು ಉಂಡ್ರಿ ಯಾರು ಇಡೋದಿಲ್ಲ ಹುಡುಗಿ ಕಾಡೋದ
ಗಾಡಿಗಳು ನೋಡ್ಕೊತ ಹೋಗಿ